ಇವಳೇ ಲಾವಣ್ಯ, ನನ್ನ ಫ್ರೆಂಡ್. ಹೇಗಿದ್ದಮ್ಮ? ಹಾಂ, ನಾನು ಚೆನ್ನಾಗಿದ್ದೀನಿ ಆಂಟಿ. ನೀವು ಹೇಗಿದ್ದೀರಾ? ನಾನು ನೋಡು ಗುಂಡು ಗುಂಡಿಗಿದ್ದೀನಿ. ಅಯ್ಯೋ, ಇದೇನು ಮಾಡ್ತಿದ್ದೆ ಹೇಳು. ನಮ್ಮಮ್ಮ ಹೇಳಿದ್ದಾರೆ, ಹಿರಿಯರನ್ನು ನೋಡಿದಾಗ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಬೇಕಂತ. ಓ ಹೌದಾ? ಹಾಗಿದ್ರೆ ನೀನು ಅಲ್ಲಿ ಬರುವಾಗ ಅಷ್ಟು ಹೆಂಗಸರೆಲ್ಲ ಬರ್ತಿದ್ರು, ಯಾಕೆ ಕಾಲಿಗೆ ಬೀಳಲಿಲ್ಲ? ರಾಜು, ಅವನನ್ನು ಬಿಡಮ್ಮ, ಅವನಾಗಿನೇ ತಮಾಷೆ ಮಾಡೋದು. ನಿನ್ನ ಕಾಲಿಗೆ ಬೀಳೋದೇನೋ ಬೇಡ, ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಇರ್ತದೆ. ಸರಿ, ನೀನು ಕೂತ್ಕೋ, ನಾನು ಈಗ ಬರ್ತೀನಿ. ಅಯ್ಯೋ ಆಂಟಿ, ನಾನು ಮನೆಗೆ ಹೊರಡಬೇಕು. ಆಂಟಿ, ನಾನು ಹೊರಡ್ಬೇಕು ಆಂಟಿ, ಬೇಗ. ಯಾಕಮ್ಮ ಲಾವಣ್ಯ, ನಮ್ಮ ಮನೆಗೆ ಇಷ್ಟ ಆಗಲಿಲ್ವಾ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಆಂಟಿ. ನನಗೆ ಸ್ವಲ್ಪ ಕೆಲಸ ಇದೆ, ರಾಜು ಕರ್ದ ಅಂತ ಸೀದಾ ಬಂದ್ಬಿಟ್ಟೆ. ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ರಾಜು ಕರ್ಕೊಂಡು ಬಂದಿದ್ದಾನೆ ಅಂದಮೇಲೆ ನೀನು ಇದ್ದು ಊಟ ಮಾಡಿನೇ ಹೋಗಬೇಕು. ಬೇಕಾದ್ರೆ ನಿನ್ನನ್ನು ಅವನ ಹತ್ರನೇ ಹೇಳ್ತೀನಿ ಮನೆ ಕರ್ಕೊಂಡೋಗಿ ಬಿಡಲಿಕ್ಕೆ. ಹಾಗೆ ಹೇಳಮ್ಮ. ಸರಿನಾ ಆಂಟಿ, ನಾನು ಕೂತ್ಕೊಳ್ತೇನೆ. ಸರಿ, ನಾನು ಹೋಗಿ ಬರ್ತೀನಿ. ಹೌದು, ಇವನಿಗಿಬ್ರು ತಂಗಿಯರಿದ್ದಾನೆ ಹೇಳಿದ್ನಾ? ಹಾಂ ಆಂಟಿ, ಹೇಳಿದ್ದಾನೆ. ಆ 2 ಪೀಡೆಗಳು ಈಗ ಬರ್ತದೆ ನೋಡು. ದೆವ್ವ ಕಾಟ ಕೊಟ್ಟಂಗೆ ಕೊಡ್ತವೆ. ಸ್ವಲ್ಪ ಜಾಗೃತಿ ಇರೋ ಅವರಿಂದ ಮಾತ್ರ, ಆಯ್ತಾ? ನಮ್ಮ ಮಹಾತಾಯಿ, ನಮ್ಮ ಮನೇಲಿ ಏನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ವೇನು ನಿಂಗೆ? ಹಾಗೇನಿಲ್ಲ ರಾಜು, ಆದರೆ ತುಂಬ ಹೊತ್ತಾದರೆ ಮನೆಗೆ ಹೋಗಿ ಮುಟ್ಬೇಕಲ್ಲ. ನಾನು ಕೂಡ ನನ್ನ ಬಗ್ಗೆನೂ ಸ್ವಲ್ಪ ಕನ್ಸರ್ನ್ ತೋರಿಸು. ಫ್ರೆಂಡ್ ಅಂತೇನು ನೆಗ್ಲೆಕ್ಟ್ ಮಾಡ್ತಿದ್ಯಾ?